ಸೌದಿಯವರ ಈ ಇವರೇನಾದ್ರು ಉದ್ಧಾರ ಆಗ್ಲಿಕ್ಕೆ ಸಾಧ್ಯತೆ ಅಧ್ಯಕ್ಷರೇ? ಗಳಿಸಿರ್ಬಹುದು, ಒಂದು ಬಿಟ್ಟು 4 ಕಾರ್ಖಾನೆ ಕಟ್ಟಿರ್ಬಹುದು, ಇಲ್ಲ ಅಂತ ಹೇಳಲ್ಲ. ಆದ್ರೆ ಆ ಶಾಪ ನಿಮ್ಮ ವಂಶಸ್ಥರಿಗೂ ಕೂಡ ತಟ್ಟುತ್ತದೆ. ಈ ಕಾಟ ಹೊಡೆಯವರು ನಾನು ಕೇಳಿದ್ದೀನಿ, ನನಗೂ ಗೊತ್ತಿಲ್ಲ. ಯಾಕಂದ್ರೆ ನಾವು ಒಂದು ಸಕ್ರೆ ಕಾರ್ಖಾನೆ ಮಾಡ್ಬೇಕು ಅಂತೇಳಿ ನಡ್ಬರ್ಕ್ ಬಿಟ್ಟಿವಿ, ನಾವು ಅದ್ರ ನುಕ್ಸಾನು ಬಿದ್ದೀವಿ, ನಿಮ್ಗೆ ಗೊತ್ತಿದೆ. ಆ ಕಾಟ ಹೊಡೆಯವರು ಎಷ್ಟು ಸಿಸ್ಟಮೆಟಿಕ್ ಮಾಡ್ತಾರಂದ್ರೆ, ಅಲ್ಲಿ ವೇ ಬ್ರಿಡ್ಜ್ ಇರ್ತದಲ್ಲ, ಆ ವೇ ಬ್ರಿಡ್ಜ್ ನಿಂದ ಅವ್ರಿಗೆ ಕನೆಕ್ಷನ್ ಇರ್ತದೆ, ಟೆಲಿಫೋನಿಕ್ ಕನೆಕ್ಷನ್. ಯಾವ ಗಾಡಿ ಪಾಸ್ ಆಯ್ತು, ಏನಾಯ್ತು ಹೇಳ್ತಾರೆ, ಇಂತಿಂತ ಗಾಡಿ ಸರ್ವೆ ನಂಬರು, ಇದು ನಂಬರು ಎಲ್ಲರೂ ಕೂಡ ಹೇಳ್ತಾರೆ. ಅದಕ್ಕೆ ಅವರೆಲ್ಲ ಲಿಂಕ್ ಇರ್ತಾರೆ. ಅಲ್ಲಿ ಏನು ವೇ ಬ್ರಿಡ್ಜ್ ನ ಪಾಸ್ ಆಗ್ತದಲ್ಲ, ಅಲ್ಲಿ ಹೋಗಿ ಅಲ್ಲಿಂದ ಅವರು ಇವ್ರಿಗೆ ಹೇಳ್ತಾರೆ, ಕಾರ್ಖಾನೆ ಅವರಿಗೆ, ಇಂತಿಂತ ಗಾಡಿ ಇಂಥದ್ದು ಇಂಥದ್ದು ಅಂತೇಳಿ. ಅದು ಯಾವ ವೇ ಬ್ರಿಡ್ಜ್ ಮೇಲೆ ಬಂದಿದ್ದಾವೆ ಗೊತ್ತು, ಸರಿ ಇದೆ, ಅವ್ರು ಹೇಳ್ತಕ್ಕಂಥ ಸರಿ ಇದೆ, ಅವರಿಗೆ ಅನುಭವಕ್ಕೆ ಬಂದಿದೆ. ಯಾವ ಖಾಸಗಿ ತೂಕದ ಯಂತ್ರವನ್ನ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಿರ್ತಾರಲ್ಲ, ಅಲ್ಲೇನಾದ್ರೂ ಒಂದ್ ವೇಳೆ ಅವನು ತೂಕ ಮಾಡಿಕೊಂಡು ಆ ಕಾರ್ಖಾನೆಗೆ ಹೋಗ್ತಕ್ಕಂಥದ್ದು ಗೊತ್ತಾದ್ರೆ ಅವರಿಗೆ ಒಂದು ಫೋನ್ ಮುಖಾಂತರ ಸುದ್ದಿ ಮುಟ್ಟಿಸಿದ್ರೆ ಇಂತಿಷ್ಟು ಹಣ ಅಂತ ಹೇಳಿ ಕೊಡ್ತಾರೆ. ನಮ್ಮಲ್ಲಿ ಇಂಥ ವೆಹಿಕಲ್ ಇಂಥ ನಂಬರು ತೂಕ ಮಾಡ್ಕೊಂಡು ಹೋಗಿದೆ, ಅದನ್ನ ನೀನು ಸರಿಯಾಗಿ ಮಾಡ್ಕೊ ಅಂತ ಹೇಳ್ತಾನೆ. ಇವು ಹೋದ ಕೂಡಲೇ ಅದನ್ನ ಆಫ್ ಮಾಡಿ ಇಲ್ಲಿ ಎಷ್ಟು ತೂಕ ಇರ್ತದೆ ಅಲ್ಲಿ ಅಷ್ಟು ತೂಕ ಆಗ್ತದೆ, ಮತ್ತೆ ಮರದಿವ್ಸ ಅದೇ ಕತೆ. ಈಗ ಡಿಜಿಟಲ್ ತೂಕದ ಯಂತ್ರವನ್ನು ಮಾಡಿಸೀನಿ ಅಂತ ನಮ್ಮ ಸಚಿವರು ಹೇಳ್ತಾರೆ. ಅದರಿಂದ ಏನೂ ಪ್ರಯೋಜನ ಇಲ್ಲ, ಅದರಿಂದ ರೈತರಿಗೆ ಯಾವುದೇ ತರದ ಪರಿಹಾರ ಸಿಕ್ಕಿಲ್ಲ. ಅದಕ್ಕೆ ದಯಮಾಡಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ನಮ್ಮ ಕಬ್ಬಿನಲ್ಲಿ ಪ್ರತಿ ಟನ್ನಿಗೆ 5 ರೂಪಾಯಿ ಬೇಕಾದ್ರೆ ನೀವು ತಗೊಳ್ಳಿ, ಒಂದು ಟನ್ನಿಗೆ 5 ರೂಪಾಯಿ ತಗೊಳ್ಳಿ. APMC ಮುಖಾಂತರ ನೀವು ಆ ಹಣದಿಂದ ತೂಕದ ಯಂತ್ರಗಳನ್ನು ಹಾಕಿ, ಲ್ಯಾಂಡ್ಲೆಸ್ ಆಟೋಮೆಟಿಕ್ ಯಾರೂ ಇರಬಾರ್ದು, ಬರೇ ಅದು ಕಾಣಿಸ್ಬೇಕು. ಅದನ್ನ ತಹಶೀಲ್ದಾರ್ ಮುಖಾಂತರ ಅದನ್ನು ಸೀಸ್ ಮಾಡಿ ಸಿಕ್ಕ ಹಾಕಿಂದ ಬರ್ಬೇಕು. ಅಲ್ಲಿ ಹೋಗಿ ನಿಂತ ಮೇಲೆ ಒಂದು ಎಷ್ಟು ತೂಕ ಅನ್ನೋದು ಗೊತ್ತಾಗಬೇಕು. ಅಲ್ಲಿ ಹೋದ್ಮೇಲೆ ಒಳಗೆ ತೂಕ ಹತ್ತೇ ಇರಲಿಲ್ಲ ಅಂದ್ರೆ ಆ ಕಾರ್ಖಾನೆ ಅವನ್ನ ತರಾಟೆ ತಗೊಳಕ್ ಬರ್ತದೆ ಅಧ್ಯಕ್ಷರೇ. ಇದು ಪರಿಹಾರ. ಹಣಕಾಸಿನ ತೊಂದರೆ ಇದ್ರೆ ನಮ್ಮದು ಒಂದು ಟನ್ನಿಗೆ 5 ರೂಪಾಯಿ ತಗೊಳ್ಳಿ, ಸರ್ಕಾರದ ಸಾಮರ್ಥ್ಯದಲ್ಲಿ ಅದನ್ನು ಹಾಕಬೇಕು, ಸೀಲ್ ಮಾಡಬೇಕು, ಯಾವ ವ್ಯಕ್ತಿನೂ ಒಳಗೆ ಹೋಗಬಾರ್ದು, ಗ್ಲಾಸ್ದಲ್ಲಿ ಕಾಣಬೇಕು. ಅದರಿಂದ ಮಾತ್ರ ಪರಿಹಾರ ಸಿಗಕ್ಕೆ ಸಾಧ್ಯ ಇದೆ ಅಧ್ಯಕ್ಷರೇ. ದಯಮಾಡಿ ಅಧ್ಯಕ್ಷರೇ ನಿಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಈ ಕಬ್ಬಿನ ಬೆಳೆಗಾರರನ್ನ, ಆ ಕಾರ್ಮಿಕರನ್ನ, ಆ ಟ್ರ್ಯಾಕ್ಟರ್ ಮಾಲೀಕರನ್ನ ನ್ಯಾಯ ಕೊಡಿಸೋಗೋಸ್ಕರ ನಮ್ಮ ಸರ್ಕಾರ ಈ ಕೆಲಸ ಮಾಡಬೇಕು. ಸಕ್ಕರೆ ಸಚಿವರು ಇದ್ರ ಬಗ್ಗೆ ಗಮನ ಹರಿಸಬೇಕು, ತುರ್ತಾಗಿ ಈ ಕಾರ್ಯವನ್ನು ಮಾಡಬೇಕು. ನಾನು ಮುಖ್ಯಮಂತ್ರಿಗಳಿಗೂ ಕೂಡ ಇದರಿಂದ ಒತ್ತಾಯ ಮಾಡ್ತೀನಿ, ದಯಮಾಡಿ ಇದಕ್ಕೆ ಒಂದು ಪರಿಹಾರವನ್ನ ಕೊಡುವಂತ ಕೆಲಸ ಮಾಡಬೇಕು ಅಧ್ಯಕ್ಷರು. ಕೊನೆಯದಾಗಿ ನಂದು ಬೇಡಿಕೆ, ನೀವು ನನಗೆ ಸಮಯ ಕೊಡುದಿಲ್ಲ, ನನಗೆ ಗೊತ್ತಿದೆ. ಇನ್ಮೇಲೆ ನೀವು ಶಟರ್ ಯಾವಾಗ ಕೂತ್ರಿ ಆಕ್ಷನ್ ಸ್ಟಾರ್ಟ್ ಆಗಿದೆ. ನೀವು ಹಿಂದೆ ಕೂತಿದ್ರೆ ಇನ್ನೊಂದು ಸ್ವಲ್ಪ ಮಾತಾಡ್ಬೇಕು ಅನ್ನೋದಿತ್ತು ನನಗೆ. ಯಾವಾಗ ಪೊಸಿಷನ್ದಾಗ ಬಂದು ಕುಂತ್ರಿ ಅದು ಆದೇಶ ಮಾಡಲಿಕ್ಕೆ ನೀವು ಪೊಸಿಷನ್ಗೆ ಬಂದಿರಿ ಅನ್ನೋದು ಅರ್ಥ ಆಗಿದೆ. ಕೊನೆಯದಾಗಿ ಅಧ್ಯಕ್ಷರೇ, ನಮ್ಮ ಭಾಗದ ಎಲ್ಲ ಶಾಸಕರ ಒಂದು ಬೇಡಿಕೆ ಏನು, ಆ ಭಾಗಕ್ಕೆ ಏನಿವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿಕೊಂಡು ಡಾಕ್ಟರ್ ಅಜಯ್ ಸಿಂಗ್ ಅವರನ್ನು ಅಧ್ಯಕ್ಷರ ಮಾಡಿ, ನಾನು ಆ ಭಾಗದಾಗ ಅನೇಕ ಜಿಲ್ಲೆಗಳ ಉಸ್ತುವಾರಿ ಸಚಿವನಾಗಿ ನೋಡಿದ್ದೀನಿ ಅಧ್ಯಕ್ಷರೇ. ಎಷ್ಟೊಂದು ಚೆನ್ನಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಕ್ಷೇತ್ರಕ್ಕೆ 200, 300, 400 ಕೋಟಿ ಬರುತ್ತೆ. ಈ ಬಯಲು ಸೀಮೆ ಅವರು ಇದೆಯಲ್ಲ ರಾಯರೆಡ್ಡಿ, ನೀವು ಕೂತು ಮಾತಾಡ್ಲಿಕ್ಕೆ ಬೇಡ, ಮತ್ತೆ ಚರ್ಚೆ ಮಾಡಬೇಡಿ. ಈಗ ರಾಯರೆಡ್ಡಿ ಬಹಳ ಕಡಿಮೆ ಬರುತ್ತೆ, ಅವ್ರ ಫೈನಾನ್ಸ್ ಅತಿ ಹೆಚ್ಚು ತಗೊಂಡಿದ್ದೆ ರಾಯರೆಡ್ಡಿ ಅವರನ್ನ. ನೀವು ಕಂಟಿನ್ಯೂ ಮಾಡಿ. ನಮ್ಮದು ವಿನಂತಿ ಏನಂದ್ರೆ, ನಮ್ಮನ್ನೆಲ್ಲ ಬಯಲು ಸೀಮೆ ಒಳಗೆ ಹಾಕಿಬಿಟ್ಟು, ಬಯಲು ಸೀಮೆ ಒಳಗೆ 72 ಜನ ಅಧ್ಯಕ್ಷರೇ. ಈ ಬಯಲು ಸೀಮೆ ಒಳಗೆ ನಮಗೆ ದುಡ್ಡು ಎಷ್ಟು ಬರ್ತದೆ ಅಂದ್ರೆ, ಈ 72 ಜನರಿಗೆ ನಾನು ಶಾಸಕನಾಗಿ ಇವತ್ತಿಗೆ ಸುಮಾರು 20-22 ವರ್ಷ ಆಯ್ತು. ನನ್ನ ಕ್ಷೇತ್ರಕ್ಕೆ ಬಂದಿರೋದು 1 ಕೋಟಿನೂ ದಾಟ್ಲೇ ಇಲ್ಲ ಅಧ್ಯಕ್ಷ. 20-25 ವರ್ಷದಾಗ 1 ಕೋಟಿನೂ ದಾಟ್ಲಿಲ್ಲ. ವರ್ಷಕ್ಕೆ 20 ಲಕ್ಷ ಬರಲಿಲ್ಲ. ಈಗ ಮಾನ್ಯ ನಮಗೆ ಕಳಿಸಿದ್ದಾರೆ 30 ಲಕ್ಷದ ಕಾಮಗಾರಿ ತಗೋಬೇಕು ಅಂತ. ಇದು ಯಾವಾಗ 2 ವರ್ಷ ಆದ್ಮೇಲೆ, ಹಿಂದಿನ ಸಾಲಿನಲ್ಲಿ ಬರಲೇ ಇಲ್ಲ. ಅದಕ್ಕೆ ದಯಮಾಡಿ ನಮ್ಮದೊಂದು ವಿನಂತಿ ಅದ, ಈ ಬಯಲು ಸೀಮೆಯಿಂದ ನಮ್ಮನ್ನು ಕಿತ್ತು ಹಾಕಿ, ಹೌದು ಆಯ್ತು, ಆ ಬಯಲು ಸೀಮೆಯಿಂದ ನಮ್ಮನ್ನು ಹೊರಗೆ ತಗ. ಈ 6 ಜಿಲ್ಲೆಗಳೇನಿದಾವಲ್ಲ
ಈ 6 ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಒಂದು ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತ ಸ್ಥಾಪನೆ ಮಾಡ್ಕೊಂಡು ಈ ಬರೋ ಬಜೆಟ್ದಲ್ಲಿ ಈ ವರ್ಷಕ್ಕನ್ನ ಅವರಂಗ 5,000 10,000 ಕೋಟಿ ಕೂಡ ಅಂತ ಹೇಳೋದಲ್ಲ, ಈ ವರ್ಷ ಅದನ್ನ ಪ್ರಾರಂಭ ಮಾಡಿ, ಆಯ್ತು ಈ ವರ್ಷ ಪ್ರಾರಂಭ ಮಾಡಿ ಮೊದಲನೇ ಕಂತಾಗಿ 1,000 ಕೋಟಿ ಮೊದಲು ಪ್ರಾರಂಭ ಇಟ್ಟು ಶುರು ಮಾಡಿ. ಓಕೆ, ನಾವು ಚೆನ್ನಾಗಿ ಕೆಲಸವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಹಂತ ಹಂತವಾಗಿ ಅದನ್ನು ಏರಿಸ್ತಾ ಹೋಗುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿ ಅವಕಾಶಕ್ಕಾಗಿ ಧನ್ಯವಾದಗಳು.